ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಸಂಚಿಕೆ 121. ದತ್ತಾತ್ರೇಯ ಅವರು ಹೇಳಿದ ಹಾಗೆ ಕ್ಯಾಬ್ ಬುಕ್ ಮಾಡಿಕೊಂಡು ಶಮಿತಾಳನ್ನು ಕರೆದುಕೊಂಡು ಧೃತಿ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದಳು. ಪೂಜೆ ಎಷ್ಟೊತ್ತಾಗುವುದೋ ಎನ್ನುವ ಮುಂದಾಲೋಚನೆಯಿಂದ ಆಮೇಲೆ ಮತ್ತೆ ಕ್ಯಾಬ್ ಬುಕ್ ಮಾಡಿಕೊಂಡರೆ ಆಗುತ್ತೆ ಎಂದು ಒಂದು ಕಡೆಗಷ್ಟೇ ಕ್ಯಾಬ್ ಬುಕ್ ಮಾಡಿಕೊಂಡಿದ್ದಳು. ದೇವಸ್ಥಾನಕ್ಕೆ ಸ್ವಲ್ಪ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗಿತ್ತು. ಅದಾಗಲೇ ಅವಳಿಗೆ 6 ತಿಂಗಳು ತುಂಬಿದ್ದರಿಂದ ಮೆಟ್ಟಿಲುಗಳನ್ನು ಹತ್ತಲು ಕೂಡ ಕಷ್ಟವಾಗುತ್ತಿತ್ತು. ಪೂಜಾ ಸಾಮಗ್ರಿ, ಧೃತಿಯ ಮೊಬೈಲ್, ಪರ್ಸ್ ಎಲ್ಲವೂ ಶಮಿತಾಳ ಹಿಡಿದಿದ್ದರೆ ಕಷ್ಟದಲ್ಲಿ ಕಂಬಿಯನ್ನು ಹಿಡಿದು ಒಂದೊಂದೇ ಮೆಟ್ಟಿಲು ಹತ್ತುತ್ತಿದ್ದಳು. ಅವಳ ಆಯಾಸವನ್ನು ನೋಡಿದ ಶಮಿತಾ, ಅಕ್ಕ, ಮೆಟ್ಟಿಲು ಹತ್ತೋಕೆ ಆಗುವುದಿಲ್ಲ ಎಂದರೆ ಬೇರೆ ದೇವಸ್ಥಾನಕ್ಕೆ ಹೋಗಬಹುದಿತ್ತು. ನಿಮಗೆ ಆಗಲಿಲ್ಲ ಎಂದರೆ ಬನ್ನಿ, ಬೇರೆ ದೇವಸ್ಥಾನಕ್ಕೆ ಹೋಗೋಣ ಎಂದಳು. ಇದೇನು ದೊಡ್ಡ ಮೆಟ್ಟಿಲುಗಳಲ್ಲ ಶಮಿತಾ, ಅಲ್ಲದೆ ಅರ್ಧ ಬಂದು ವಾಪಸ್ ಹೋಗಬಾರದು. ಏನೂ ತೊಂದರೆ ಇಲ್ಲ, ನಾನು ನಿಧಾನವಾಗಿ ಹತ್ತುತ್ತೇನೆ ಬಾ ಎಂದು ಹೇಳುತ್ತಲೇ ಮೆಟ್ಟಿಲು ಹತ್ತುವುದನ್ನು ಮುಂದುವರೆಸಿದಳು. ದೇವರ ಮೂರ್ತಿಗೆ ಪೂಜೆ ಸಲ್ಲಿಸುತ್ತಿದ್ದ ಪುರೋಹಿತರ ಕೈಗೆ ಶಮಿತಾ ಪೂಜಾ ಸಾಮಗ್ರಿಗಳನ್ನು ನೀಡಿದಳು. ಧೃತಿ ಅದಾಗಲೇ ಕೈ ಮುಗಿದು ಕಣ್ಣು ಮುಚ್ಚಿ ನಿಂತು ಬಿಟ್ಟಿದ್ದಳು. ಇಂದು ಅವಳು ಆಂಜನೇಯನ ದೇವಸ್ಥಾನಕ್ಕೆ ಬಂದಿರುವ ಕಾರಣ, ಮೊದಲೇ ಅವಳು ರಾಮನ ಪರಮಭಕ್ತೆ. ಅಲ್ಲಿ ಹತ್ತಿರದಲ್ಲಿ ರಾಮನ ದೇವಸ್ಥಾನ ಇಲ್ಲದೇ ಇರುವುದರಿಂದ ಅವನ ಬಂಟನಾದ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದಳು. ಮಾರುತಿ, ನಿನ್ನೆಯಿಂದ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನವೇ ಆಗುತ್ತಿಲ್ಲ. ಮನಸ್ಸಿನ ಮೂಲೆಯಲ್ಲೆಲ್ಲ ತಳಮಳ ಶುರುವಾಗುತ್ತಿದೆ. ಒಂದು ರೀತಿಯ ಸಂಕಟ ಆವರಿಸುತ್ತಿದೆ. ಅದು ಯಾಕೆ, ಏನು ಎನ್ನುವುದು ನನಗೆ ತಿಳಿಯುತ್ತಿಲ್ಲ. ಆದಿ ಸರ್ ಮನೆಗೆ ಬಂದು ಅದಾಗಲೇ 3 ದಿನವಾಗಿದೆ. ಅವರ ಜೊತೆ ಫೋನಿನಲ್ಲಿ ಮಾತನಾಡಿದರೂ ಕೂಡ ಸಮಾಧಾನವಾಗುತ್ತಿಲ್ಲ. ಅವರನ್ನು ಸುರಕ್ಷಿತವಾಗಿ ನೋಡಿಕೊ. ನನ್ನ ಮನದ ಸಂಕಟವನ್ನು ಯಾರ ಬಳಿಯೂ ಹೇಳಿಕೊಳ್ಳಲು ಆಗುತ್ತಿಲ್ಲ. ಏನಾದರೂ ಅನಾಹುತ ಆಗುವುದೋ ಎನ್ನುವ ಭಯ ನನ್ನನ್ನು ಕಾಡುತ್ತಿದೆ. ಮೊದಲೇ ಹೆರಿಗೆ ಸಮಯವನ್ನು ನೆನೆದು ಹೆದರಿದ್ದೇನೆ. ಅಂಥದ್ದರಲ್ಲಿ ಈಗ ನೀನು ನನ್ನ ಮನಸ್ಸಿಗೆ ದುಗುಡ ಕೊಟ್ಟರೆ ಹೇಗೆ ಹೇಳು? ನನಗೇಕೋ ಯಾರಿಗೂ ಏನು ಅಪಾಯವಾಗುತ್ತದೆ ಎನ್ನುವ ಮುನ್ಸೂಚನೆ ಕಾಡುತ್ತಿದೆ. ಯಾರಿಗೂ ಏನು ಅಪಾಯವಾಗದಂತೆ ಕಾಪಾಡುವ ಜವಾಬ್ದಾರಿ ನಿನ್ನದು. ಡಾಕ್ಟರ್ ಮಗು ಆರೋಗ್ಯವಾಗಿದೆ ಎಂದು ಹೇಳಿದರೂ ಕೂಡ ಇತ್ತೀಚೆಗೆ ಎಲ್ಲಿ ನನ್ನ ಮಗುವಿಗೆ ಅಪಾಯವಾಗುವುದೋ ಎನ್ನುವ ಭಯ ನನ್ನನ್ನು ಕಾಡುತ್ತಿದೆ. ಹಾಗೆ ಏನಾದರೂ ಅಪಾಯ ಮಾಡುವುದಿದ್ದರೆ ನನಗೆ ಮಾಡು. ನನ್ನ ಪ್ರಾಣ ಒತ್ತೆ ಇಟ್ಟಾದರೂ ನನ್ನ ಮಗುವಿಗೆ ಜನ್ಮ ನೀಡುತ್ತೇನೆ ಎಂದು ಕೈ ಮುಗಿದು ಬೇಡುತ್ತಿದ್ದವಳ ಮುಚ್ಚಿದ ಕಣ್ಣುಗಳಿಂದಲೇ ನೀರು ಹರಿಯುತ್ತಿದ್ದವು. ತಕ್ಷಣಕ್ಕೆ ಕಣ್ಣು ಬಿಟ್ಟು ಅಕ್ಕಪಕ್ಕ ನೋಡಿ ಯಾರಾದರೂ ನೋಡುತ್ತಾರೆ ಎಂದು ಎರಡೂ ಕೆನ್ನೆಯ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಿದ್ದಳು. ದೇವಸ್ಥಾನದಿಂದ ಹೊರಗೆ ಬಂದರೆ ಅದಾಗಲೇ ಮಧ್ಯಾಹ್ನದ ಬಿಸಿಲು ತಲೆ ತೋರಲು ಆಗದ ಹಾಗೆ ಝಳಪಿಸುತ್ತಿತ್ತು. ಅವಳಿಗೂ ಕೂಡ ಆಯಾಸವಾಗಿದ್ದರಿಂದ ಶಮಿತಾ, ತುಂಬ ಬಿಸಿಲಿದೆ, ಸ್ವಲ್ಪ ಹೊತ್ತು ಕುಳಿತು ಹೋಗೋಣ ಎಂದು ಅಲ್ಲಿಯೇ ಪಕ್ಕದಲ್ಲಿ ಇದ್ದಂತಹ ಒಂದು ಕಟ್ಟೆಯ ಮೇಲೆ ಕುಳಿತಳು. ಅವಳ ಆಯಾಸವನ್ನು ಗಮನಿಸಿದ ಶಮಿತಾ ಬ್ಯಾಗಿನಲ್ಲಿ ಇರಿಸಿದಂತಹ ನೀರಿನ ಬಾಟಲ್ ತೆಗೆದು ಅವಳ ಕೈಗೆ ನೀಡಿದಳು. ಅವಳಿಗೂ ಬಾಯಾರಿಕೆಯಾಗಿದ್ದರಿಂದ ಅರ್ಧ ಬಾಟಲ್ ನೀರನ್ನು ಒಂದೇ ಸಲ ಕುಡಿದು ಬಾಟಲ್ ಕೆಳಗಿಳಿಸಿದಳು. ಇಬ್ಬರು 10 ನಿಮಿಷ ಮಾತನಾಡುತ್ತಾ ಕುಳಿತಿದ್ದವರು ನಂತರ, ಶಮಿತಾ ಬಾ, ಆಟೋ ಸಿಕ್ಕಿದರೆ ಆಟೋದಲ್ಲಿ ಹೋಗೋಣ, ಇಲ್ಲದಿದ್ದರೆ ಕ್ಯಾಬ್ ಬುಕ್ ಮಾಡುತ್ತೇನೆ ಎಂದು ಹೇಳಿ ಶಮಿತಾಳನ್ನು ಕರೆದುಕೊಂಡು ರಸ್ತೆ ಬದಿಗೆ ಬಂದಿದ್ದಳು. ಅಲ್ಲಿ ಸದ್ಯಕ್ಕೆ ಯಾವ ಆಟೋಗಳು ಅವಳ ಕಣ್ಣಿಗೆ ಕಾಣಲಿಲ್ಲ. ಇನ್ನೊಂದು 5 ನಿಮಿಷ ನೋಡೋಣ ಎಂದು ಶಮಿತಾಳ ಜೊತೆ ರಸ್ತೆ ನೋಡುತ್ತಲೇ ನಿಂತಿದ್ದಳು. ವೇಗವಾಗಿ ಬಂದಂತಹ ಒಂದು ಕಾರು ಧೃತಿಯ ಪಕ್ಕವೇ ನಿಂತಿತು. ಕಾರು ಯಾರದ್ದು ಎಂದು ತಿಳಿಯದೆ ಬೆದರಿದಂತೆ 2 ಹೆಜ್ಜೆ ಹಿಂದೆ ಸರಿದು ನಿಂತಳು. ಹಿಂದೆ ಸರಿಯುವಾಗ ಎಡವಿದಂತೆ ಆದವಳನ್ನು ಶಮಿತಾ ಅಕ್ಕ, ಜೋಪಾನ ಎಂದು ಹಿಡಿದಿದ್ದಳು. ಕಾರಿನಿಂದ ಇಳಿದಂತಹ ಇಬ್ಬರು ದಾಂಡಿಗರು ಒಡನೆ ಧೃತಿಯನ್ನು ಹಿಡಿಯುತ್ತಿದ್ದ ಹಾಗೆ ಶಮಿತಾ, ಯಾರು ನೀವು ಎಂದು ಕೂಗಲು ಶುರು ಮಾಡಿದಳು. ಧೃತಿಯನ್ನು ಹಿಡಿದಿದ್ದವಳನ್ನು ಜೋರಾಗಿ ರಸ್ತೆಗೆ ತಳ್ಳಿ ಇಬ್ಬರು ಹಿಡಿದು ಧೃತಿಯನ್ನು ಕಾರಿನ ಒಳಗೆ ಬಲವಂತದಿಂದ ಕೂರಿಸಿ ಎಷ್ಟು ವೇಗವಾಗಿ ಬಂತು ಅದೇ ವೇಗದಲ್ಲಿ ಅಲ್ಲಿಂದ ಹೊರಟು ಹೋಗಿತ್ತು. 6 ತಿಂಗಳ ಗರ್ಭಿಣಿ ಆ ದಾಂಡಿಗರ ಬಲವಾದ ಹಿಡಿತ ಅದೇ ಜೋರಿನಲ್ಲಿ ಕಾರಿನ ಒಳಗೆ ತಳ್ಳುತ್ತಿದ್ದ ಹಾಗೆ ಅವಳಿಗೆ ಉಸಿರಾಡಲು ಕೂಡ ಕಷ್ಟವಾಗಿತ್ತು. ಇದನ್ನೆಲ್ಲ ಹೇಗೆ ತಾನೇ ತಡೆಯುತ್ತಾಳೆ? ಅದಾಗಲೇ ಕಣ್ಣಿಗೆ ಕಪ್ಪಿಟ್ಟಂತಾಗಿ ಪ್ರಜ್ಞೆ ಕಳೆದುಕೊಂಡಿದ್ದಳು.
ಇತ್ತ ಶಮಿತಾಳಿಗೆ ಕೈಕಾಲೆ ಆಡದಂತಾಗಿತ್ತು. ಏನು ಮಾಡಬೇಕು ಎನ್ನುವುದು ತಿಳಿಯದೆ ಕಂಗಾಲಾಗಿ ಹೋದಳು. ಕಣ್ಣಲ್ಲಿ ಒಂದೇ ಸಮ ನೀರು ಇಳಿಯುತ್ತಲೇ ಇದ್ದವು. ಬ್ಯಾಗಿನಿಂದ ಫೋನ್ ತೆಗೆಯಲು ಕೂಡ ಅವಳ ಕೈಗಳು ಸಹಕರಿಸುತ್ತಿರಲಿಲ್ಲ. ಅದಾಗಲೇ ನಡುಗಲು ಆರಂಭಿಸಿದವು. ಧೃತಿಗೆ ಏನಾಗುವುದೋ ಎನ್ನುವ ಭಯ ಅದಾಗಲೇ ಅವಳನ್ನು ಆವರಿಸಿಕೊಂಡಿತು. ಧೃತಿಯ ಪರ್ಸ್, ಮೊಬೈಲ್ ಎಲ್ಲವೂ ಅವಳಲ್ಲಿಯೇ ಉಳಿದವು. ಅವಳ ಮೊಬೈಲಲ್ಲಿ ಪಾಸ್ವರ್ಡ್ ಇದ್ದಿದ್ದರಿಂದ ತನ್ನ ಚಿಕ್ಕ ಮೊಬೈಲ್ ತೆರೆದು ಒಡನೆಯೇ ಆದಿಗೆ ಕರೆ ಮಾಡಿದಳು. ಯಾವುದೋ ಕೆಲಸದಲ್ಲಿದ್ದವನು ಶಮಿತಾ ಕರೆ ಮಾಡುತ್ತಿರುವುದನ್ನು ನೋಡಿ ಇಷ್ಟೊತ್ತಿನಲ್ಲಿ ಶಮಿತಾ ಯಾಕೆ ಕರೆ ಮಾಡುತ್ತಿದ್ದಾಳೆ ಎನ್ನುವ ಅನುಮಾನ ಮೂಡಿತು. ತಕ್ಷಣಕ್ಕೆ ಕರೆ ಸ್ವೀಕರಿಸಿ ಹಲೋ, ಹೇಳು ಶಮಿತಾ ಎಂದನು. ಶಮಿತಾಗೆ ಮಾತಿಗಿಂತ ಕಣ್ಣೀರೇ ಮುಂದಾಗಿದ್ದವು. ಅದೇ ಅಳುವಿನಲ್ಲಿ ಸರ್ ಎಂದು ಕೂಗಿದಳು. ಅವಳು ಯಾಕೆ ಹೀಗೆ ಅಳುತ್ತಿದ್ದಾಳೆ ಎಂದು ತಿಳಿಯದೆ ಆತಂಕವಾದವನು ಶಮಿತಾ ಏನಾಯಿತು, ಯಾಕೆ ಹೀಗೆ ಅಳುತ್ತಿದ್ದೀಯಾ ಎಂದನು. ಸರ್, ಅದು ಧೃತಿ ಅಕ್ಕ ಎನ್ನುತ್ತಿದ್ದ ಹಾಗೆ ಇನ್ನೂ ಭಯಗೊಂಡವನು ಶಮಿತಾ ಧೃತಿಗೆ ಏನಾಯಿತು ಎಂದನು. ಹೇಗೋ ಸಾವರಿಸಿಕೊಂಡು ಧೃತಿಯನ್ನು ಕಾರಿನಲ್ಲಿ ಎಳೆದುಕೊಂಡು ಹೋದ ವಿಷಯ ಹೇಳಿದಳು. ಶಮಿತಾ ಹೇಳಿದ ವಿಷಯವನ್ನು ಕೇಳುತ್ತಿದ್ದ ಹಾಗೆ ಒಂದು ಕ್ಷಣ ಉಸಿರಾಡುವುದನ್ನೇ ಮರೆತನು. ಅದಾಗಲೇ ಅವನ ಹೃದಯದ ಬಡಿತವನ್ನು ನಿಲ್ಲಿಸಿದಂತಹ ಅನುಭವವಾಗಿತ್ತು. ಅವನ ಕಿವಿಯ ಬಳಿ ಇದ್ದಂತಹ ಫೋನ್ ನೆಲಕಚ್ಚಿತು. ಫೋನ್ ಕೈಬಿಟ್ಟಿದ್ದನ್ನು ನೋಡಿದ ಎಸ್ಐ ಪ್ರತಾಪ್ ಅವರು ಸರ್ ಏನಾಯಿತು ಎಂದು ಗಾಬರಿಯಲ್ಲಿಯೇ ಕೇಳಿದರು. ತಕ್ಷಣಕ್ಕೆ ಇಹಕ್ಕೆ ಮರಳಿದವನು ಶಮಿತಾ ಹೇಳಿದ ಅಷ್ಟೂ ವಿಷಯವನ್ನು ಹೇಳಿದನು. ಎಸ್ಐ ಪ್ರತಾಪ್ ಅವರಿಗೂ ಕೂಡ ಧೃತಿ ಗರ್ಭಿಣಿ ಎಂದು ತಿಳಿದಿದ್ದು. ಈಗ ಅವಳ ಸ್ಥಿತಿಯನ್ನು ನೆನೆದು ಒಂದು ಕ್ಷಣ ಅವರಿಗೂ ಕೂಡ ಭಯ ಆವರಿಸಿತು. ಸರ್, ಇದು ಡೆಫಿನೆಟ್ಲಿ ಆ ನಂದಿಯ ಕೆಲಸ. ನಾವು ಡಿಲೇ ಮಾಡಿದಷ್ಟು ನಿಮ್ಮ ವೈಫ್ಗೆ ಅಪಾಯವಿದೆ, ಬೇಗ ಬನ್ನಿ ಹೊರಡೋಣ ಎಂದು ಅವರೇ ಅವಸರದಿಂದ ಆದಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದರು. ಆದಿ ಹಾಗೂ ಪ್ರತಾಪ್ ಅವರ ತಂಡ ಮೊದಲು ಬಂದದ್ದೇ ದೇವಸ್ಥಾನದ ಬಳಿಗೆ. ಶಮಿತಾ ಇನ್ನೂ ಅಲ್ಲಿಯೇ ಅಳುತ್ತಾ ಕುಳಿತಿದ್ದಳು. ಅವಳಿಂದ ಮತ್ತೊಮ್ಮೆ ಎಲ್ಲವನ್ನು ವಿವರವಾಗಿ ಕೇಳಿದವನು ಅವಳನ್ನು ಮನೆಗೆ ಕಳಿಸುವ ವ್ಯವಸ್ಥೆ ಮಾಡಿ ಅಲ್ಲಿ ಸುತ್ತಮುತ್ತ ಇರುವ ಎಲ್ಲ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡುವುದರಲ್ಲಿ ನಿರತನಾದನು. ಆಗಷ್ಟೇ ಧೃತಿಗೆ ನಿಧಾನವಾಗಿ ಎಚ್ಚರವಾಗಿತ್ತು. ನಿಧಾನವಾಗಿ ಕಣ್ಬಿಟ್ಟವಳು ಮೊದಲಿಗೆ ತಾನು ಕುಳಿತಿರುವ ಕುರ್ಚಿಯನ್ನು ನೋಡಿಕೊಂಡಳು. ಅದಾವುದೋ ಹಳೆ ಕಾಲದ ಮರದ ಕುರ್ಚಿಯಾಗಿತ್ತು. ಅವಳ ಪುಣ್ಯಕ್ಕೆ ಅವಳನ್ನು ಕುರ್ಚಿಗೆ ಕಟ್ಟದೆ ಹಾಗೆ ಕೂರಿಸಿದ್ದರು. ತನ್ನನ್ನು ಯಾರು ಇಲ್ಲಿಗೆ ಕರೆದುಕೊಂಡು ಬಂದವರು ಎಂದು ತಿಳಿಯಬೇಕು ಈಗ ಅವಳು. ನಿಧಾನವಾಗಿ ಕತ್ತೆತ್ತಿ ನೋಡುತ್ತಿದ್ದ ಹಾಗೆ ಅಲ್ಲಿ ಕುಳಿತಿರುವ ನಂದಿಯನ್ನು ನೋಡಿ ಆಘಾತವಾದಂತಾಯಿತು. ನಂದಿ ಈಗ ಬಹಳವೇ ಬದಲಾಗಿದ್ದನು. ಮುಖದ ತುಂಬ ಗಡ್ಡ, ಹೇಗೆಂದರೆ ಹಾಗೆ ಬೆಳೆದಿರುವ ತಲೆ ಕೂದಲು. ಅವನು ನಂದಿ ಎಂದು ತಿಳಿಯಲು ಇವಳಿಗೆ ಕ್ಷಣಗಳೇ ಬೇಕಾಯಿತು. ನಂದಿ ಜೈಲಿನಲ್ಲಿ ಇದ್ದವನು ಇಲ್ಲಿ ಅದು ಹೇಗೆ ಸಾಧ್ಯ? ನಿಜವಾಗಿಯೂ ಇವನು ನಂದಿಯೇನಾ ಅಥವಾ ಬೇರೆ ಯಾರನ್ನೋ ನೋಡಿ ನಾನು ನಂದಿ ಎಂದುಕೊಳ್ಳುತ್ತಿದ್ದೇನಾ ಎಂದುಕೊಂಡವಳು ಎರಡೂ ಕೈಯಲ್ಲಿ ತನ್ನ ಕಣ್ಣನ್ನು ಉಜ್ಜಿ ನಂತರ ನೋಡಿದಳು. ಕುರ್ಚಿಯ ಹಿಂದಕ್ಕೆ ಒರಗಿ ಕಾಲು ಮೇಲೆ ಕಾಲು ಹಾಕಿ ನಗುತ್ತಾ ಕುಳಿತಿದ್ದನು ನಂದಿ. ಅವನು ಜೈಲಿನಿಂದ ತಪ್ಪಿಸಿಕೊಂಡಿರುವ ವಿಷಯ ಇವಳಿಗೆ ಹೇಗೆ ತಾನೇ ಗೊತ್ತು? ಅವಳು ಕಣ್ಣು ಬಿಟ್ಟು ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದವನು ತಾನು ಕುಳಿತಿದ್ದ ಕುರ್ಚಿಯನ್ನು ಹಿಡಿದು ಧೃತಿಯ ಸಮೀಪ ಹಾಕಿ ಮತ್ತೆ ಕಾಲು ಮೇಲೆ ಕಾಲು ಹಾಕಿ ಅದೇ ಭಂಗಿಯಲ್ಲಿ ಕುಳಿತವನು, ಹೇಗಿದ್ದೀಯಾ ಧೃತಿ? ನಿನ್ನನ್ನು ನೋಡಿ ಮಾತನಾಡಿ ತುಂಬ ದಿನಗಳು ಅಲ್ಲ ವರ್ಷಗಳೇ ಆಯಿತು ಅಲ್ವಾ? ನಿನ್ನನ್ನು ನೋಡಬೇಕು ಎನ್ನುವ ಆಸೆಯಾಯಿತು. ಅದಕ್ಕೆ ನಿನ್ನನ್ನೇ ಇಲ್ಲಿಗೆ ಕರೆಸಿಕೊಂಡೆ ನೋಡು ಎಂದು ಅದೇ ನಗುವಿನಲ್ಲಿ ಹೇಳಿದನು. ಅಂದರೆ ಜೈಲಿನಿಂದ ತಪ್ಪಿಸಿಕೊಂಡು ಬಂದಿದ್ದೀಯಾ? ಶಿಕ್ಷೆಯಾಗಿರುವ ಅಪರಾಧಿ ಜೈಲಿನಿಂದ ತಪ್ಪಿಸಿಕೊಂಡು ಬಂದರೆ ನಿನ್ನ ಶಿಕ್ಷೆ ಇನ್ನೂ ಹೆಚ್ಚಾಗುವುದು ಎನ್ನುವುದನ್ನು ಮರೆಯಬೇಡ. ನನಗೆ ಅದರ ಚಿಂತೆ ಇಲ್ಲ ಬಿಡು ಧೃತಿ. ಈಗ ನನಗೆ ಆಗುವ ಶಿಕ್ಷೆಗಿಂತ ನನ್ನನ್ನು ಈ ಸ್ಥಿತಿಗೆ ತಂದವರಿಗೆ ಶಿಕ್ಷೆ ಕೊಡುವುದೇ ಮುಖ್ಯವಾದ ಕೆಲಸ ಎನಿಸಿತು. ಹಾಗಾಗಿ ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ದರೂ ಕೂಡ ಜೈಲಿನಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ ಎಂದು ಅದೇ ನಗುವಿನಲ್ಲಿ ಹೇಳಿದನು. ನಂದಿ, ಈಗಾಗಲೇ ನೀನು ಬಹಳ ತಪ್ಪು ಮಾಡಿದ್ದೀಯ. ನೀನು ಮಾಡಿರುವುದು ತಪ್ಪು ಎನ್ನುವುದಕ್ಕಿಂತ ಅಪರಾಧಗಳು. ನಿನ್ನಿಂದ ಇವತ್ತು ಮಂಗಳ ಇನ್ನೂ ಹಾಸಿಗೆಯಲ್ಲಿಯೇ ಇದ್ದಾಳೆ. ತಪ್ಪು ಮಾಡಿದವರಿಗೆ ಕಾನೂನು ಶಿಕ್ಷೆ ಕೊಡುವುದು, ಮುಂದೆಯಾದರೂ ತಮ್ಮ ತಪ್ಪನ್ನು ತಿದ್ದಿಕೊಂಡು ಒಳ್ಳೆಯವರಾಗಿ ಬದುಕಲಿ ಎಂದು. ಆದರೆ ನೀನು ಅದನ್ನು ಅರಿತುಕೊಳ್ಳದೆ ತಪ್ಪಿನ ಮೇಲೆ ತಪ್ಪು ಮಾಡುತ್ತಿದ್ದೀಯ. ಎದೆಯಲ್ಲಿ ಭಯವಿದ್ದರೂ ಅದನ್ನು ತೋರದೆ ಧೈರ್ಯವಂತೆಯಾಗಿ ಮಾತನಾಡಿದಳು. ನಾನು ಇಷ್ಟು ದಿನ ಮಾಡಿರುವ ತಪ್ಪುಗಳಲ್ಲಿ ಈಗ ಮಾಡುವ ಈ ಒಂದು ತಪ್ಪು ಸೇರಿಕೊಳ್ಳಲಿ ಬಿಡು ಧೃತಿ ಎಂದವನ ಮಾತು ಕೇಳಿ ಭಯ ಆವರಿಸಿತು ಅವಳಿಗೆ. ನೋಡು ನಂದಿ, ನೀನು ಯಾಕೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಎಂದು ನನಗೆ ಗೊತ್ತಿಲ್ಲ. ಪ್ಲೀಸ್, ನನಗೆ ಇಲ್ಲಿ ಉಸಿರು ಕಟ್ಟಿದ ಹಾಗೆ ಆಗುತ್ತಿದೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಎಂದು ಕೇಳಿಕೊಂಡಿದ್ದಳು. ಉಸಿರು ಕಟ್ಟುತ್ತಿದೆಯಾ?
ನಿನ್ನೆ ಹೊಟ್ಟೆಯಲ್ಲಿರುವ ಮಗು ಉಸಿರು ಕಟ್ಟಿ ಸಾಯಲಿ ಅಂತ ತಾನೇ ನಾನು ನಿನ್ನನ್ನು ಇಲ್ಲಿಗೆ ಕರೆಸಿರುವುದು ಎನ್ನುತ್ತಿದ್ದ ಹಾಗೆ ಪಾತಾಳಕ್ಕೆ ಕುಸಿದಂತಹ ಅನುಭವವಾಗಿತ್ತು ಅವಳಿಗೆ. ಯಾವ ಹೆಣ್ಣೆ ಆದರೂ ಸಹ ತನ್ನ ಒಡಲಲ್ಲಿ ಇರುವ ಮಗು ಬಗ್ಗೆ ಯಾರಾದರೂ ಹೀಗೆ ಮಾತನಾಡಿದರೆ ಹೇಗೆ ತಾನೇ ಸಹಿಸುತ್ತಾಳೆ ಅವಳು? ಅವನ ಈ ರೀತಿಯ ಮಾತು ಕೇಳಿ ಇನ್ನಿಲ್ಲದಂತೆ ನಡುಗಿ ಹೋದಳು. ಕ್ಷಣ ಕ್ಷಣಕ್ಕೂ ಅವಳ ಭಯ ಹೆಚ್ಚುತ್ತಲೇ ಹೋಗಿತ್ತು. ಹಾಗಾದರೆ ನನ್ನ ಮನದಲ್ಲಿ ನಿನ್ನೆಯಿಂದ ಇದ್ದಂತಹ ಭಯ ಇದೇ ಕಾರಣಕ್ಕೆ ಇರಬೇಕು. ಈ ರೀತಿ ಸನ್ನಿವೇಶ ನಿನಗೆ ಬರುತ್ತದೆ ಎಂದೇ ಆ ರಾಮ ನನಗೆ ಮುನ್ಸೂಚನೆ ನೀಡಿದ ಎನಿಸುತ್ತದೆ. ರಾಮ, ನಾನೇನು ತಪ್ಪು ಮಾಡಿದ್ದೆ? ನನಗೆ ಯಾಕೆ ಈ ರೀತಿ ಶಿಕ್ಷೆ ಕೊಡುತ್ತಿದ್ದೀಯ? ನಾನು ಸಂತೋಷವಾಗಿರುವುದನ್ನು ಸಹಿಸಲು ಆಗುವುದಿಲ್ಲ ನಿನಗೆ ಎಂದು ಮನದಲ್ಲೇ ಹೇಳಿಕೊಂಡವಳ ಕಣ್ಣಿನಿಂದ ನೀರು ಇಳಿದಿದ್ದವು. ಮುಂದುವರಿಯುವುದು. ಧನ್ಯವಾದಗಳು.